ನೋಡಿ ಎಲ್ಲ ಅರ್ಥ ಆದ ಸ್ಕ್ರೀನು ಸ್ಕ್ರೀನ್ ಎಲ್ಲ ಅರ್ಥ. ಸೊ ಡೆಸಿಮಲ್ ಫ್ರಾಕ್ಷನ್ ಈ ಪದ ಕೇಳಿದ್ರೆ ಹ್ಯಾವ್ ಯು ಹರ್ಡ್ ಆಫ್ ದಿಸ್? ಎಸ್ ಆರ್ ನೋ? Now this ನಾನು ಮಾತಾಡ್ಬೇಕಾದ್ರೆ ನನ್ನ ಕಡೆ ನೋಡ್ತಾ ಇರ್ಬೇಕು. ನೋಡಪ್ಪ, ನಾನು ಮಾತಾಡ್ತಾ ಇರ್ಬೇಕಾದ್ರೆ ನಾನು ನೋಡ್ತಾ ಇರ್ಬೇಕು. ನಾನು ಬರೀತಾ ಇರ್ಬೇಕಾದ್ರೆ ಸ್ಕ್ರೀನ್ ನೋಡ್ತಾ ಇರ್ಬೇಕು. ನೀವು ನಿಮ್ಮ ಪಕ್ಕ ಪುಸ್ತಕ ಆ ಕಡೆ ಈ ಕಡೆ ಹಿಂದೆ ಮುಂದೆ ಎಲ್ಲ ನೋಡ್ತಾ ಇದ್ದರೆ ಗಾಳಿಗಾರ ಹೋಗ್ತಾರೆ. ಕಾಮನ್ ಫ್ಯಾಕ್ಟರ್ಸ್ ಯಾರ್ಯಾರು ಅಂತ ಒಂದು ಕಡೆ ಹಾಕ್ತೀನಿ. ಈಗ ನೋಡಿ, ಕಾಮನ್ ಫ್ಯಾಕ್ಟರ್ ಯಾರು? ಯಾರು ಕಾಮನ್ ಫ್ಯಾಕ್ಟರ್ ಎಲ್ಲಾದ್ರಲ್ಲಿ ಇರೋದು? 2 3 ಇದಾರ? 2 ಕಾಮನ್ ಫ್ಯಾಕ್ಟರ್ ಬರೀ 3 ನಾ 3 into 3 ನಾ? 3 ಕೆಲವಿದ್ದರೆ ಕಾಮನ್ ಫ್ಯಾಕ್ಟರ್ ಏನ್ ಸರ್ ಮಾಡೋದು? ಬರೀ ನಾ ಕಾಮನ್ ಫ್ಯಾಕ್ಟರ್ ಮಾಡ್ತಾರೆ ಅಷ್ಟೇ. ಕಾಮನ್ ಫ್ಯಾಕ್ಟರ್ ಇರಲೇಬೇಕು ಅಂತ ಹೇಳಿಲ್ಲ. ಯಾವ ಲೆಕ್ಕ ಮಾಡ್ತಾರೆ ಇನ್ನೊಂದು ರೂಲ್ ತಿಳ್ಕೊಂಡ್ರೆ ಆ ರೂಲಿಂದ ಏನ್ ಮಾಡೋದು ಅಂತ ರೈಟ್ ಹೋಗೋ ಜಾಗ ಇಲ್ಲಿದ್ರೆ ಲೆಫ್ಟ್ ಇದೆ ಅಂತ ರೋಡ್ ಹೋಗ್ಬೇಕು, ಗೊತ್ತಾಗ್ತಾ ಇದೆ. ಸೊ ಕಾಮನ್ ಫ್ಯಾಕ್ಟರ್ ಇಲ್ಲದ್ರೆ ಏನಂತೆ ಇಲ್ಲ ಗೊತ್ತು ನಂಗೆ ಹೆಂಗ್ ಮಾಡೋದು ಅಂತ. ಏನ್ ಮಾಡ್ಬೇಕು ನಾನು? ಐ ಹ್ಯಾವ್ ಟು ಮಲ್ಟಿಪ್ಲೈ ಬೈ ಏನ್ ಮಾಡ್ಬೇಕು? ನಾನ್ ಕಾಮನ್ ಫ್ಯಾಕ್ಟರ್ಸ್ ನಲ್ಲಿ ಯಾರ್ಯಾರು ಎಷ್ಟು ಜನ ನಾನ್ ಕಾಮನ್ ಫ್ಯಾಕ್ಟರ್ಸ್ ನಲ್ಲಿ ಇಲ್ಲ? ಇದನ್ನ ನಾನು 3 into 3 9 ಅಂತ ಬರ್ಕೋಬಹುದು. ಇಲ್ಲಿ ಏನಾಗುತ್ತೆ ಇದು? 3 into 3 ಇಲ್ಲೇನಾಗುತ್ತೆ ಇದು? into 3 ಇಲ್ಲೇನಾಗುತ್ತೆ ಇದು? 9. ಆಮೇಲೆ 4 ಇದೆ. ಇಲ್ಲಿ ಬಂದ್ರೆ 3 ಬಂದ್ರೆ 7. ಯಾವಾಗ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಇವರಿಬ್ಬರಿಗೆ ಕಾಮನ್ ಫ್ಯಾಕ್ಟರ್ಸ್ ಯಾರಿದ್ದಾರೆ? ಸೊ ಅಲ್ಲಿಗೆ 9 ಅನ್ನೋದಪ್ಪ ಬೇಕೇ ಬೇಕು, ಹೌದಾ? ಇವರಿಬ್ಬರನ್ನ ಡಿವೈಡ್ ಮಾಡ್ಬೇಕಾದ್ರೆ 9 ಬೇಕು, ಬೇಕೋ ಬೇಡವಾ? ಇವರಿಬ್ಬರಲ್ಲಿ ಇನ್ನೊಬ್ಬ ಯಾರೋ ಎಕ್ಸ್ಟ್ರಾ ಇದ್ದಾನೆ. ಇವರಿಬ್ಬರಿಗೆ ಎಲ್ಸಿಎಂ ಬೇಕು ಅಂತ ಹೇಳ್ಬೇಕು. 3 ಬೇಕು 2 ಬೇಕು, ಹೌದಾ? ನಾನ್ ಕಾಮನ್ ಫ್ಯಾಕ್ಟರ್ಸ್ ಇವರಿಬ್ಬರಿಂದ ನನ್ಗೆ ಯಾರು ಬಂದ್ರು? 9 into 3 into 2. ಈಗ ಇವರಿಬ್ಬರಿಗೆ ಯಾರು ಹಂಗೆ ಬರ್ತಾರೆ ನೋಡ್ಕೊಳ್ಳಿ. ಯಾರು ಇಲ್ಲಿ 4 ಅನ್ನೋನು ಕಾಮನ್ ಫ್ಯಾಕ್ಟರ್ ಇದ್ದಾನೆ, ಹೌದಾ? 9 ಬೇಕು ನನ್ಗೆ. ಇಲ್ಲಿ ಯಾಕಬೇಕು? ಈಗ ಇವರಿಬ್ಬರಿಗೆ ಬರ್ಕೊಳ್ಳಿ. ಈಗ ಏನ್ ಮಾಡೋದು? ಇವರಿಬ್ಬರಿಗೆ ಯಾರಿದೆ ಕಾಮನ್ ಫ್ಯಾಕ್ಟರ್? 9 ಇದ್ದಾನೆ. ಇನ್ಯಾರಿಲ್ಲ? 3 ಇಲ್ಲ, 2 ಇಲ್ಲ, 4 ಇಲ್ಲ, ಹೌದಾ? ಇಷ್ಟು ಜನ ಏನಾದ್ರು ಎಲ್ಲರೂ ಬಂದ್ರೆ ಇವಾಗ ತೊಂದ್ರೆ ಇಲ್ವಾ? ಸೊ ವಾಟ್ ಯು ಹ್ಯಾವ್ ಟು ಡೂ ನೌ? ಇದರ 4 ಅಂಕಿ ಇದ್ರೆ ಫಸ್ಟ್ ಅದರಲ್ಲೇ ಇರೋ ಗ್ರೂಪ್ಗೆ ಕಾಮನ್ ಫ್ಯಾಕ್ಟರ್ಸ್ ನಾನ್ ಕಾಮನ್ ಫ್ಯಾಕ್ಟರ್ಸ್ ಇಂದ ಪೋರ್ಷನ್ ಎಲ್ಸಿಎಂ ಮಾಡ್ಕೊಂಡು ಅದಕ್ಕೆ ಮತ್ತೆ ಎಲ್ಸಿಎಂ ಮಾಡ್ಬೋದು. ಈಗ ಬಂದಾದ್ಮೇಲೆ ಯೋಚನೆ ಮಾಡ್ಬೇಕು ನಾವು, ಎಲ್ಲರಿಂದನೂ ಡಿವೈಡ್ ಮಾಡೋಕ್ಕಾಗತ್ತ ನೋಡಿ ಇವಾಗ. ಈಗ 9 into 3 into 2 into 4 into 7 ಅಂತ, ಹೌದಾ? ಎಲ್ಸಿಎಂ ಇದು ಎಲ್ಸಿಎಂ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಏನ್ ಮಾಡ್ಬೇಕು ನಾನು? ಈ 15 27 36 28 ಎಲ್ಲಾದ್ರಿಂದನೂ ಅದು ಡಿವೈಡ್ ಆಗತ್ತೆ ನೋಡಿ. 18 ಇದೆಯಾ ಇಲ್ಲಿ? 9 into 2 18 ಇದೆ, ಹೌದಾ? 18 ಇದೆಯಾ ಅಲ್ವಾ? ಸೊ 9 2 18 ಇದೆ. 27 ಇದೆಯಾ? 9 27 ಇದೆ. 36 ಇದೆಯಾ? 94 28 ಇದೆಯಾ? ಸರಿನಾ? ದಿಸ್ ಇಸ್ ಯು ಹ್ಯಾವ್ ಟು ಚೆಕ್. ಆದ್ಮೇಲೆ ಗುಣಿಸಿಡ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಹೇಳಿ? ಗುಣಿಸಿಟ್ರೆ ಅದೇನಾಗುತ್ತೆ? ನೀವು ಎಲ್ಸಿಎಂ ಕಂಡುಹಿಡಿದು ಅಂತಂದಾಗ ಗುಣಿಸಿಡೋದು ಉತ್ತರ. ಈಗ ನಾನು 1/80 plus 5/27 minus
5/36 ಮೈನಸ್ 7/28 7 ಬೇಡ ಮೈನಸ್ 3/28 ಅಂತ ಹಾಕಿದ್ದೆ ಅಂತ ಇಟ್ಕೊಳ್ಳಿ. ಏನ್ ಮಾಡ್ಬೇಕಾಗ್ತಿತ್ತು ನೋಡ, ಏನ್ ಮಾಡ್ಬೇಕಾಗ್ತಿತ್ತು ಹೇಳಿ, ಏನ್ ಮಾಡ್ಬೇಕಾಗ್ತಿತ್ತು, LCM ತಗೋಬೇಕಾಗಿತ್ತು ಹೌದಾ. ಸೊ ಈಗ LCM ಏನಂತ ಬರ್ಕೋಬೇಕು, ಈ ತರ ಬರ್ಕೋಬೇಕು, 9 × 3 × 2 × 4 × 7 ಅಂತ ಬರ್ಕೊಂಡ್ರೆ ಈಗ ನೋಡಿ ಇಲ್ಲಿ 1 × ಅಂತಂದ್ರೆ 8 ಇದರಿಂದ ತೆಗೆದುಬಿಡೋದು. 8 ತೆಗೆದ್ರೆ ಎಷ್ಟು ಹೋಗುತ್ತೆ, ಇದು ಹೋಗುತ್ತೆ ಹೌದಾ, ಹೋಗುತ್ತಾ ಇಲ್ವೋ. ಇನ್ನು ಉಳಿದವ್ರು ಯಾರು, 9 × 7 ಈಸಿ ಆಯ್ತಲ್ವ. ಈಗ ಮುಂಚೆನೆ ಗುಣಿಸಿಟ್ಕೊಂಡ್ಬಿಟ್ರೆ ಏನಾಗುತ್ತೆ, ಗುಣಿಸಿಟ್ಕೊಳ್ಳೋದು ಒಂದು ಕೆಲಸ, ಮತ್ತೆ ಭಾಗಿಸೋದು ಇನ್ನೊಂದು ಕೆಲಸ, ಗೊತ್ತಾಯ್ತಾ. ಸೊ ಹಾಗಾಗಿ LCM ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಲಿತು ಆ ಪ್ರೈಮ್ ಫ್ಯಾಕ್ಟರ್ಸ್ ಇಂದ LCM ಇಟ್ಕೊಂಡಿದ್ರೆ ಈಗ ನೆಕ್ಸ್ಟ್ ನೋಡಿ ಪ್ಲಸ್ 5 × ಏನ್ ಮಾಡ್ಬೇಕು ಹೇಳಿ, 9 × 27 ಬಿಟ್ರೆ ಮುಗಿದವ್ರು ಯಾರು, 2 × 4 × 7. ನೆಕ್ಸ್ಟ್ ಮೈನಸ್ 5 × ಆದ್ಮೇಲೆ ಯಾರು ಹೋಗ್ಬೇಕು, 9 × 4 = 36 ಹೋಗುತ್ತೆ, 3 × 6 = 6 = 42 ಹೌದಾ. ಅಂದ್ರೆ ನಾನು ಗುಣಿಸಿಟ್ಟೆ ಬೇಡ, ಯಾರ್ಯಾರಿಂದ ಗುಣಿಸ್ಬೇಕಲ್ಲಿ, 36 ಅಂದ್ರೆ 9 × 4 = 36 ಅಂದ್ರೆ ಎಷ್ಟು, 3 × 2 × 7. ನೆಕ್ಸ್ಟ್ ಮೈನಸ್ 3 × 2 28 ಅಂದ್ರೆ 7 × 28 ಅಂದ್ರೆ 9 × 3 × 2 ಗೊತ್ತಾಯ್ತಾ. ಸೊ ವೈ ದಿಸ್ ಟೈಪ್ ಆಫ್ LCM ಗೊತ್ತಾಯ್ತಲ್ಲ. ಫ್ರಾಕ್ಷನ್ಸ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಇಂಪಾರ್ಟೆಂಟ್, LCM ನ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹಿಡ್ಕೊಂಡು ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಅದನ್ನ ಬರ್ಕೊಂಡಿದ್ರೆ ಡಿವಿಷನ್ ಬಿಕಮ್ಸ್ ಏನು, ಡಿವಿಷನ್ ಬಿಕಮ್ಸ್ ಈಸಿ. ಯು ಅಂಡರ್ಸ್ಟ್ಯಾಂಡ್ ದಿಸ್. ಯಾಕಂದ್ರೆ ಲಾರ್ಜ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇವೆಲ್ಲ ಪ್ರೊಸೀಜರ್ಸ್ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಈಗ ಗೊತ್ತಾಗ್ತಲ್ವಾ, ಆಯ್ತು ಊಟ ಮಾಡೋಕೆ ರೆಡಿ ಆಗಿಲ್ಲ.